ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಮೃತದೇಹ ಪತ್ತೆ, ಕುಟುಂಬಸ್ಥರ ಡಿಎನ್ಎ ಟೆಸ್ಟ್ ಮಾದರಿ ಹೊಂದಾಣಿಕೆ, ಮೃತದೇಹದ ಹಲ್ಲು ಹಾಗೂ ಮೂಳೆಗಳ ಮೂಲಕ ಡಿಎನ್ಎ ಟೆಸ್ಟ್. ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಮೃತದೇಹ ಪತ್ತೆ, ಕುಟುಂಬಸ್ಥರ ಡಿಎನ್ಎ ಟೆಸ್ಟ್ ಮಾದರಿ ಹೊಂದಾಣಿಕೆ, ಮೃತದೇಹದ ಹಲ್ಲು ಹಾಗೂ ಮೂಳೆಗಳ ಮೂಲಕ ಡಿಎನ್ಎ ಟೆಸ್ಟ್. 3 ದಿನಗಳ ಬಳಿಕ ವಿಜಯ್ ರೂಪಾನಿ ಮೃತದೇಹ ಪತ್ತೆ. ಸಿಬಿಎಲ್ ಆಸ್ಪತ್ರೆಯಿಂದ ಕುಟುಂಬಸ್ಥರಿಂದ ಮೃತದೇಹ ಹಸ್ತಾಂತರ, ಕೆಲವೇ ಹೊತ್ತಿನಲ್ಲಿ ಅಹಮದಾಬಾದ್ನಿಂದ ರಾಜ್ಕೋಟ್ಗೆ ಸ್ಥಳಾಂತರ. ಹೆಲಿಕಾಪ್ಟರ್ ಮೂಲಕ ವಿಜಯ್ ರೂಪಾನಿ ಮೃತದೇಹ ಸ್ಥಳಾಂತರ. ವಿಜಯ್ ರೂಪಾನಿ ಅಂತ್ಯಕ್ರಿಯೆಗೆ ರಾಜ್ಕೋಟ್ನಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಡೆಯಲಿದೆ. ರೂಪಾನಿ ಅಂತ್ಯಕ್ರಿಯೆ ಜೂನ್ 12ರಂದು ಅಹಮದಾಬಾದ್ನಲ್ಲಿ ಏರ್ಪೋರ್ಟ್ ಅಲ್ಲಿದ್ರು. ಅಂದ್ರೆ ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ್ರು. ಸುಟ್ಟು ಕರಕಲಾಗಿದ್ದಂತಹ ಸ್ಥಿತಿಯಲ್ಲಿ 241 ಪ್ರಯಾಣಿಕರ ಮೃತದೇಹ ಪತ್ತೆಯಾಗಿದೆ. ಪತ್ನಿಯನ್ನ ಕರೆದುಕೊಂಡು ಬರ್ಲಿಕ್ಕೆ ಲಂಡನ್ಗೆ ಹೋಗ್ತಾ ಇದ್ದಂತಹ ವಿಜಯ್ ರೂಪಾನಿ ಸಾವನ್ನಪ್ಪಿದ್ದಾರೆ. ಇತಿಹಾಸದಲ್ಲಿ ಬಹಳ ಕರಾಳ ದಿನ ಅದಾಗಿತ್ತು. ಎಂದು ಕಂಡು ಕೇಳರಿಯದಂತಹ ಘಟನೆ ನಡೆದಿತ್ತು. ಇನ್ನು ಮುಂದೂ ಕೂಡ ಅಂತಹ ಘಟನೆಗಳು ನಡೀಬಾರದು ಅಂತ ಅದೆಷ್ಟೋ ಜನರು ಹರಕೆಯನ್ನು ಕೂಡ ಕಟ್ಟಿಕೊಂಡಿದ್ದುಂಟು. ಅಹಮದಾಬಾದ್ನಿಂದ ಲಂಡನ್ಗೆ ಹೋಗ್ತಾ ಇದ್ದಂತಹ ಫ್ಲೈಟ್, ಏರ್ ಇಂಡಿಯಾ ಫ್ಲೈಟ್ ಅಪಘಾತಕ್ಕೆ ಈಡಾಗಿ ಅಲ್ಲಿರುವಂತಹ ಪ್ರಯಾಣಿಕರ ಪೈಕಿ 241 ಪ್ರಯಾಣಿಕರು ಸುಟ್ಟು ಕರಕಲಾಗಿದ್ರು. ಆ ಒಂದು ಪ್ರಯಾಣಿಕರಲ್ಲೂ ಮಾಜಿ ಸಿಎಂ ಇದ್ರು. ಗುಜರಾತ್ನ ಮಾಜಿ ಸಿಎಂ ಆಗಿರುವಂತಹ ವಿಜಯ್ ರೂಪಾನಿ ಅವರ ಮೃತದೇಹವನ್ನು ಪತ್ತೆ ಮಾಡಲಾಗಿದೆ. 2016ರಲ್ಲಿ ಅವರು ಗುಜರಾತ್ನ ಸಿಎಂ ಆಗಿದ್ರು. ಕುಟುಂಬಸ್ಥರಿಗೆ ಡಿಎನ್ಎ ಟೆಸ್ಟ್ ಮಾದರಿ ಹೊಂದಾಣಿಕೆ ಆಗಿರುವಂತಹ ಕಾರಣಕ್ಕಾಗಿ ಆ ಒಂದು ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಕೂಡ ಮಾಡಲಾಗಿತ್ತು. ಯಾವ ಲೆವೆಲ್ಗೆ ಆ ಒಂದು ದುರಂತ ನಡೆಯುತ್ತೆ ಅಂತಂದ್ರೆ 241 ಜನ ಸುಟ್ಟು ಕರಕಲಾಗ್ಬಿಡ್ತಾರೆ. 241 ಜನರ ಗುರುತೇ ಸಿಗೋದಿಲ್ಲ. ಅದೆಷ್ಟೋ ಜನರು ಯಾವ ದೇಹ, ಯಾರ ದೇಹ ಇದು, ನಮ್ಮವ್ರ ದೇಹನ ಬೇರೆಯವ್ರ ದೇಹನ ಅಂತ ಹೇಳಿ ಗುರುತು ಆಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುತ್ತೆ. ಆ ಒಂದು ಪರಿಸ್ಥಿತಿಯಲ್ಲಿ, ಅಂದರೆ ಗುರುತು ಹಿಡಿಯಲಾಗದ ಪರಿಸ್ಥಿತಿಯಲ್ಲಿ ಇನ್ನೊಂದು ಮೃತದೇಹವೂ ಸಿಗುತ್ತೆ. ಅದು ಗುಜರಾತ್ನ ಮಾಜಿ ಸಿಎಂ ಆಗಿರುವಂತಹ ವಿಜಯ್ ರೂಪಾನಿ ಅವರ ಮೃತದೇಹವಾಗಿರುತ್ತೆ. ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಅವರ ಮೃತದೇಹ ಪತ್ತೆಯನ್ನು ಹಚ್ಚಲಾಗಿದ್ದು, ಕುಟುಂಬಸ್ಥರ ಡಿಎನ್ಎ ಟೆಸ್ಟ್ ಮಾದರಿ ಹೊಂದಾಣಿಕೆ ಮಾಡಲಾಗಿದೆ. ಮೃತದೇಹದ ಹಲ್ಲು ಹಾಗೂ ಮೂಳೆಗಳ ಮೂಲಕ ಡಿಎನ್ಎ ಟೆಸ್ಟ್ ಮಾಡಲಾಗಿದ್ದು, 3 ದಿನಗಳ ಬಳಿಕ ವಿಜಯ್ ರೂಪಾನಿ ಮೃತದೇಹ ಪತ್ತೆಯಾಗಿದೆ. ಆಸ್ಪತ್ರೆಯಿಂದ ಕುಟುಂಬಸ್ಥರಿಗೆ ರೂಪಾನಿ ಮೃತದೇಹವನ್ನು ಹಸ್ತಾಂತರ ಮಾಡಲಾಗಿದ್ದು, ಕೆಲವೇ ಹೊತ್ತಿನಲ್ಲಿ ಅಹಮದಾಬಾದ್ನಿಂದ ರಾಜ್ಕೋಟ್ಗೆ ಸ್ಥಳಾಂತರ ಮಾಡಲಿದ್ದಾರೆ. ವಿಜಯ್ ರೂಪಾನಿ ಅವರ ಅಂತ್ಯಕ್ರಿಯೆಗೆ ರಾಜ್ಕೋಟ್ನಲ್ಲಿ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದ್ದು, ಸಕಲ ಸರ್ಕಾರಿ ಗೌರವದೊಂದಿಗೆ ರೂಪಾನಿ ಅವರ ಒಂದು ಅಂತ್ಯ ಸಂಸ್ಕಾರ ನಡೆಯಲಿದೆ. ಜೂನ್ 12ರಂದು ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ದುರಂತವಾಗಿತ್ತು. ಸುಟ್ಟು ಕರಕಲಾಗಿರುವಂತಹ ಸ್ಥಿತಿಯಲ್ಲಿ 241 ಪ್ರಯಾಣಿಕರ ಮೃತದೇಹ ಪತ್ತೆಯಾಗಿತ್ತು. ಪತ್ನಿಯನ್ನ ಕರೆದುಕೊಂಡು ಬರ್ತೀನಿ ಅಂತ ಹೇಳಿ ಲಂಡನ್ಗೆ ಹೋಗಿದ್ದಂತಹ ವಿಜಯ್ ರೂಪಾನಿ ಅವರು ಈ ಒಂದು ದುರಂತದಲ್ಲಿ ಸಾವನ್ನ ಒಪ್ಪಿದ್ರು. ವಿಜಯ್ ರೂಪಾನಿ ಅವರು ಪತ್ನಿಯನ್ನ ಕರ್ಕೊಂಡು ಬರ್ಲಿಕ್ಕೆ ಅಂತ ಹೇಳಿ ಲಂಡನ್ಗೆ ಹೊರಟಿದ್ದಾಗ ಆಗಿರುವಂತಹ ಘಟನೆ ಇದು. ಅವ್ರನ್ನೂ ಸೇರಿಸಿ 240 ಜನ, ಇವ್ರನ್ನು ಹಿಡಿದು 241 ಜನ ಸಾವನ್ನಪ್ಪಿರ್ತಾರೆ. ಹಾಗೆ ಆ ಒಂದು ಪ್ಲೇನ್ ಹೋಗಿ ಹಾಸ್ಟೆಲ್ಗೆ ಹೋಗಿರೋ ಕಾರಣಕ್ಕಾಗಿ ಆ ಒಂದು ಹಾಸ್ಟೆಲ್ನಲ್ಲಿ ಊಟ ಮಾಡ್ತಾ ಇದ್ದಂತಹ ಒಂದಿಷ್ಟು ಜನ ವಿದ್ಯಾರ್ಥಿಗಳು ಸಾವನ್ನಪ್ಪಿರುವಂತಹ ಘಟನೆ ನಡೆದಿದ್ದು. ಇವತ್ತು ವಿಜಯ್ ರೂಪಾನಿ ಅವರ ಮೃತದೇಹವನ್ನ
ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿ ಅವರು ರಾಜ್ಕೋಟ್ಗೆ ತೆರಳ್ತಾ ಇರುವಂಥದ್ದು. ಹಾಗೆ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಆಂಬ್ಯುಲೆನ್ಸ್ ಕೂಡ ಬಂದಿದೆ. ಸೊ ಅವರ ಮೃತದೇಹವನ್ನ ಈಗ ರಾಜ್ಕೋಟ್ಗೆ ಸ್ಥಳಾಂತರ ಮಾಡಲಿದ್ದಾರೆ. ಎಲ್ಲರೂ ಕೂಡ ಸುಟ್ಟು ಕರಕಲಾಗಿದ್ರು. ಅವರ ಕುಟುಂಬಸ್ಥರು ಹೇಳ್ತಾ ಇದ್ರು, ಅಟ್ಲೀಸ್ಟ್ ಅವರ ದೇಹ ಯಾವುದು ಏನು ಒಂದು ಸ್ವಲ್ಪ ಗುರ್ತು ಹಿಡಿಯೋದಾಗಿದ್ರೆ ಚೆನ್ನಾಗಿರ್ತಿತ್ತು, ಅವರ ಅಂತ್ಯ ಸಂಸ್ಕಾರವನ್ನು ಆರಾಮಾಗಿ ಮಾಡ್ಬೋದು ಅಂತ ಕೇಳ್ಕೊಂಡಾಗ ಡಾಕ್ಟರ್ಗಳು ಶತಾಯಗತಾಯ ಮಾಡಿ ಅವರ ಒಂದು ಮೃತದೇಹವನ್ನು ಕಂಡುಹಿಡಿದಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.